ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಕೈಯಲ್ಲಿ ಕಬ್ಬಿಣ ಏನಾದ್ರೂ ಇದ್ರೆ ಕೊಡಿ ಮಾರ ಅವನಿಗೆ. ಸುಮ್ಮನೆ ಇರ್ರಿ. ಅಯ್ಯೋ ಸುಮ್ಮನೆ ಇರ್ರಿ ಪ್ರದೀಪ್ ಈಶ್ವರ್ ಅವರೇ. ನಾನು ಹೇಳ್ತಾ ಇರೋದಲ್ಲ, ಯುಟಿ ಖಾದರ್ ಅವರು ಹೇಳ್ತಾ ಇರೋದು ಸುಮ್ಮನಿರೋದಕ್ಕೆ. ಕೈಯಲ್ಲಿ ಕಬ್ಬಿಣ ಏನಾದ್ರೂ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಕೈಯಲ್ಲಿ ಕಬ್ಬಿಣ ಏನಾದ್ರೂ ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಮತ್ ಏನದು, ಏನೇನೋ ಬಂದು ಮೈಕ್ ಮುಂದೆ ಬಡಾಯಿ ಬಿಡೋದು. ಏನ್ ಹೇಳಿದ್ರು ಅಂತ ಕೇಳ್ತಾ ಇದ್ದೀರಾ? ನೀವೇ ಕೇಳಿಸ್ಕೊಂಡು ಬನ್ನಿ. ಸೆಂಟ್ರಲ್ ಬಿಜೆಪಿನ ನೀವು ಎಷ್ಟು ಟಾರ್ಗೆಟ್ ಮಾಡಿದ್ರು ಹೆದರೋ ಪ್ರಸಕ್ತಿನೇ ಇಲ್ಲ. ಆದರೆ ಬರೀ ಕಾಂಗ್ರೆಸ್ ಲೀಡರ್ಸ್ನ ಟಾರ್ಗೆಟ್ ಮಾಡಿದ್ರೆ ರಾಜಕಾರಣ ಎಲ್ಲೋಗ್ತಾ ಇದೆ? ಆಯಿತು, ನಾಳೆ ನೆಕ್ಸ್ಟ್ 28ಗೆ ಸೆಂಟರಲ್ಲಿ ನಾವು ಪವರ್ಗೆ ಬರ್ತೀವಿ, 29ಗೆ ಇಲ್ಲಿ 28ಅಲ್ಲಿ ನಾವು ಬರ್ತೀವಿ, 29ಗೆ ಬರ್ತೀವಿ. ಆವಾಗಂತೂ ಖಂಡಿತವಾಗೂ ಹೇಳ್ತಾ ಇದ್ದೀನಿ, 29ಗೆ ನಾವು ಪವರ್ಗೆ ಬರ್ತೀವಿ. ಬಿ ಜೆ ಪಿಯವ್ರನ್ನ ಹುಡುಕಿ ತಿಹಾರ್ ಜೈಲ್ ಅಂತೂ ತುಂಬಿಸ್ತೀವಿ. ಕನಸು ಕಾಣೋದಕ್ಕೂ ಒಂದು ಮಿತಿ ಬೇಡವಾ ಪ್ರದೀಪ್ ಈಶ್ವರ್ ಅವರೇ? ಏನದು 2029ಕ್ಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ, ಬಿಜೆಪಿಯವರನ್ನ ತಿಹಾರ್ ಜೈಲಿಗೆ ಹಾಕ್ತೀವಿ. ವಾ 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 ವಾ, ಜೋಕ್ ಚೆನ್ನಾಗಿದೆ. ನಾನೊಂದು ಜೋಕ್ ಹೇಳ. 2029ಕ್ಕೆ ದೇಶದಲ್ಲಿ ಕಾಂಗ್ರೆಸ್ಸೇ ಇರಲ್ಲ. ಇದು ಜೋಕ್ ಅಲ್ಲ, ನಿಜ ಆದ್ರೂ ಆಗಬಹುದು. ಹೋಗ್ಲಿ ಬಿಡಿ. 2029ಕ್ಕೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಬಿಜೆಪಿಯವರನ್ನ ತಿಹಾರ್ ಜೈಲಿಗೆ ಹಾಕ್ತೀವಿ ಅಂತೆ. ಅಯ್ಯೋ ಅಣ್ಣ, ಮೊದಲು ಕರ್ನಾಟಕದಲ್ಲಿ ನೀವು ಉಳ್ಕೊಳ್ತೀರಾ ಅನ್ನುವಂಥದ್ದನ್ನು ನೋಡಿ ಮೊದಲು, ಆಮೇಲೆ 2029 ಬಗ್ಗೆ ಮಾತಾಡಿ. ಬಹಳ ದೂರ ಇದೆ ಅದು. ಅಲ್ಲ, ರಾಹುಲ್ ಗಾಂಧಿ ಏನಾದರೂ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಹೋಗಿದಾರಾ ಹೇಗೆ? ನನಗೆ ಜನರನ್ನ ಎಂಟರ್ಟೈನ್ ಮಾಡಿ ಮಾಡಿ ಸಾಕಾಯ್ತು, ಸ್ವಲ್ಪ ನಾನು ತಪಸ್ಸಿಗೆ ಹೋಗಿ ಬರ್ತೀನಿ, ನಾನು ಬರೋವರೆಗೂ ಕರ್ನಾಟಕ ಜನತೆಯನ್ನ ಮನರಂಜಿಸುವಂತಹ ಕೆಲಸ ನಿನ್ನದು ಅಂತ ನಿಮ್ಮ ಮೇಲೆ ಆ ಕೆಲಸವನ್ನ ನಿರ್ವಹಿಸಿ ಹೋಗಿದಾರಾ? ಇಲ್ಲ ದಿನ ಬೆಳಗಾದ್ರೆ ಹುಚ್ಚು ಮಾತಾಡಿದ್ರೆ ಅಧಿಕಾರದಲ್ಲಿ ಶಾಶ್ವತವಾಗಿರ್ಬೋದು ಅಂತ ಯಾರಾದ್ರೂ ಹೇಳ್ಕೊಟ್ಟಿದಾರಾ? ಪ್ರದೀಪ್ ಈಶ್ವರ್ ಅವರೇ, ನಿಮ್ಮ ನಾಯಕರು ನೋಡಿದ್ರೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ, ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಕುರ್ಚಿಗೋಸ್ಕರ ಬಡದಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಇನ್ನೂ ಕಾಮಿಡಿ ಶೋ ಮೂಡ್ನಲ್ಲಿ ಇದ್ದೀರಲ್ಲಣ್ಣ. ಒಂದ್ ಸ್ವಲ್ಪ ವಾಸ್ತವಕ್ಕೆ ಬಂದು ಮಾತಾಡಿ. ಆಮೇಲೆ ಇನ್ನೊಂದು ಸರ್ತಿ ಮಾತಾಡುವಾಗ ಒಂದು ಸ್ವಲ್ಪ ಎಚ್ಚರದಿಂದ ಮಾತಾಡಿ. ಸ್ಟೇಟ್ನಲ್ಲಿರೋದು ಸಿದ್ದರಾಮಯ್ಯನವರ ಸರ್ಕಾರ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಪ್ರದೀಪ್ ಈಶ್ವರ್ ಅವರೇ. ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ವೀಕ್ಷಕರೇ, ಈ ವ್ಯಕ್ತಿ ಬಿಜೆಪಿಯವರನ್ನ ತಿಹಾರ್ ಜೈಲಿಗೆ ಹಾಕೋದಂತೆ. ಹಲೋ ಸರ್, ನೀವು ಹಾಕೋದಲ್ಲ, ನಿಮ್ಗಳನ್ನ ನಾವೇ ಪರಪ್ಪನ ಅಗ್ರಹಾರಕ್ಕೆ ಹಾಕಬೇಕಾಗತ್ತೆ. ಏನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಪ್ರದೀಪ್ ಈಶ್ವರ್ ಅವರೇ ನಿಮ್ಗಳಿಗೆ? ಓ ಸಾರಿ, ಆಕ್ಚುಲಿ ನಿಮಗಿಲ್ಲ ಅಲ್ವಾ, ನೀವೇ ಹೇಳಿದ್ರಲ್ವಾ ಎಲ್ಲವನ್ನ ಸೈಡಲ್ಲಿಟ್ಟು ಬಂದಿದ್ದೀರಾ ಅಂತ. ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ. ಕರೆಕ್ಟು. ಮರ್ಯಾದೆ ಇಲ್ಲ ಬಿಡಿ, ಅಭಿವೃದ್ಧಿ ಇಲ್ಲ, ಅನುದಾನ ಇಲ್ಲ, ಹಾಲ್ ದರ ಏರಿಕೆ, ನೀರಿನ ದರ ಏರಿಕೆ, ವಿದ್ಯುತ್ ದರ ಏರಿಕೆ, ದಿನಸಿ ಮೆಟ್ರೋ ಪ್ರಯಾಣ ದರ ಏರಿಕೆ, ಬಸ್ ಪ್ರಯಾಣ ದರ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ, ಕಸ ಸಂಗ್ರಹಕ್ಕೆ ತೆರಿಗೆ, ಹೀಗೆ ದೊಡ್ಡ ಲಿಸ್ಟೇ ಬರುತ್ತೆ. ಅದು ಹೋಗ್ಲಿ, ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಮೂಡ ಹಗರಣ, ವಾಲ್ಮೀಕಿ ಹಗರಣ, ವಸತಿ ಹಗರಣ, ಹೀಗೆ ದಿನ ಬೆಳಗಾದ್ರೆ 100 ಹಗರಣ. ಇಷ್ಟೆಲ್ಲ ಇದ್ರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದವರ ಹಾಗೆ ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನಾನು 5 ವರ್ಷ ಅಂತ ಚಿಕ್ಕ ಮಕ್ಕಳಿಗಿಂತ ಕೆಟ್ಟದಾಗಿ ಆಡ್ತಾ ಇದ್ದೀರಲ್ವಾ? ನಿಮಗಳ ಈ ಒಂದೊಂದು ಆಟಗಳನ್ನ ನೋಡಿ ನಮಗೆ ಅಸಹ್ಯ ಹುಟ್ಟುಬಿಟ್ಟಿದೆ. ನೀವುಗಳು ನಾಯಕರ ಅನ್ನಿಸ್ತಾ ಇಲ್ಲ? ಖಂಡಿತವಾಗ್ಲೂ ಅಲ್ಲ. ವೋಟ್ ಹಾಕಿದೀವಲ್ವಾ, ನಾವುಗಳು ನಾಯಕರು. ನೀವು ಆಡ್ತಾ ಇರುವಂತದನ್ನ ನೋಡಿದ್ರೆ ನೀವು ಜೋಕರ್ಸ್ ತರ ಕಾಣಿಸ್ತಾ ಇದ್ದೀರಾ. ಲೂಟಿಕೋರರು ನೀವುಗಳು, ನಮ್ಮ ರಾಜ್ಯವನ್ನ ಕೊಳ್ಳೆ ಹೊಡೆಯೋದಕ್ಕೆ ಬಂದಿರುವಂತಹ ಕಳ್ಳರು ನೀವುಗಳು. ಇದರಲ್ಲಿ ಒಂದು ಮಾತಾದ್ರೂ ಸುಳ್ಳಿದ್ರೆ ಆಮೇಲೆ ಹೇಳಿ. ಜೈಲಿಗೆ ಹೋಗ್ಬೇಕಾದಂಥವ್ರು ಇಲ್ಲಿ ಮರ್ಯಾದೆ ಬಿಟ್ಟು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ.
ನೀವುಗಳು ಬಿಜೆಪಿಯವರನ್ನ ಜೈಲಿಗೆ ಹಾಕುವಂತ ಮಾತನಾಡ್ತೀರ ಬಂದು. ಆಯ್ತಪ್ಪ, ಹಾಕಿ ನೋಡೋಣ. ಬಿಜೆಪಿಯವರನ್ನ ತಿಹಾರ್ ಜೈಲಿಗೆ ಹಾಕೋದು ಅಂತ ಹೇಳಿದ್ರಲ್ವ ನೀವು. ದೇಶಾದ್ಯಂತ ಎಷ್ಟು ಕಮ್ಮಿ ಅಂದ್ರೊಂದು 10 ಕೋಟಿ ಬಿಜೆಪಿ ಸದಸ್ಯರಿದ್ದಾರಾ? ಇದಾರಲ್ವಾ? ಎಲ್ಲರನ್ನ ಜೈಲಿಗೆ ಹಾಕ್ತೀರಾ ಪ್ರದೀಪ್ ಈಶ್ವರ್ ಅವರೇ? ಹಾಗೆ ಹಾಕಿದ್ರೆ ಏನಾಗಬಹುದು? ಇದು ನಮ್ಮ ಪ್ರದೀಪ್ ಈಶ್ವರ್ ಅವರ ತಲೆ. ಇವರ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಏನು ಕಲಿಸ್ಕೊಡ್ತಾ ಇದ್ದಾರೋ, ಇವರದ್ದು ಅದು ಏನು ತಲೆನೋ, ಇವರು ಯಾವ ಸೀಮೆ ಟೀಚರೋ, ಏನು ಹೇಳ್ಕೊಡ್ತಾರೋ ದೇವರಿಗೆ ಗೊತ್ತು. ಪ್ರದೀಪ್ ಈಶ್ವರ್ ಅವರೇ, ಮೊದಲು ತಮ್ಮ ಕುರ್ಚಿ ತಮ್ಮ ಕೈಯಲ್ಲಿ ಇರುತ್ತಾ ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ನಿಮ್ಮ ಕ್ಷೇತ್ರದ ಜನ ನಿಮಗೆ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಗೊತ್ತಾ? ಕೇಳೋದಕ್ಕೆ 2 ಕಿವಿಗಳು ಸಾಲದು. ಕೇಳಿಸ್ಕೊಂಡು ಬನ್ನಿ. ಈ ಹಿಂದೆ ಪ್ರದೀಪ್ ಈಶ್ವರ್ ಅವರು ವಿನ್ ಆಗಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರಾ? ಏನು ಮಾಡಿದ್ದಾರೆ ಹೇಳ್ರಿ? ಅದೇ ಓಟಿಗೆ ಬಂದಿದ್ರು, ಮತ್ತು ಇವತ್ತಿಗೆ ಬಂದಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಫಿಲಿಮ್ ಡೈಲಾಗುಗಳೊಂದು ಹೇಳ್ಕೊಂಡು ಚೆನ್ನಾಗಿ ಇದಾಗ್ತಾ ಇದ್ದಾರೆ. ಏನು ಹೇಳ್ರಿ, ಪಬ್ಲಿಸಿಟಿ ಆಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ. ಅವರು ಸುಮ್ಮನೆ ಅದೇ ಡೈಲಾಗುಗಳು, ಯಾವುದೋ ಒಂದು ಲಾಟ್ರಿ ಗೆದ್ದುಬಿಟ್ಟಿದ್ದಾರೆ. ಅದರಲ್ಲಿ ಇವಾಗ ಇರೋಷ್ಟು ದಿವಸ ಚೆನ್ನಾಗಿರ್ಬೋದೇನೋ ಅಷ್ಟೇ. ಆಮೇಲೆ ಏನೂ ಬರಲ್ಲ. ಅವ್ರ ಡೈಲಾಗುಗಳು ಕೆಲಸದ ಮೇಲೂ ಬರಲ್ಲ. ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ನಾನು 24 ಗಂಟೆ ನನ್ನ ಜನರಿಗೋಸ್ಕರ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ. ಕೇಳ್ರಿ ಇವ್ರು ಕೇಳ್ರಿ 24 ಗಂಟೆ ಟೈಮ್ ಕೆಲಸ ಮಾಡ್ತಾರ. ಕೇಳ್ರಿ, ಅವ್ನ ಕಿವಿನ ನೋಡಿರ್ಲಿ, ಇವಾಗ ಅವ್ನ ಮಕಾನ ನೋಡಿರ್ಲ ನಾವು. ಇವಾಗ ಬರಲ್ಲ ಈ ಕಡೆ ಅವನು. ಏನ್ಕಂತ ಒಂದ್ ಮೇಲೆ ಬೇಕಾ ನಮ್ಗ? ಕ್ಷಮಿಸಿ ಪ್ರದೀಪ್ ಈಶ್ವರ್ ಸರ್, ಏನಾದ್ರೂ ಇದೆಯಾ ಹೇಳೋದಕ್ಕೆ? ಏನಿರುತ್ತಲ್ವಾ, ಮರ್ಯಾದೆಲ್ಲ ಮನೆಯಲ್ಲಿ ಬಿಟ್ಟು ಬಂದವರಲ್ವಾ, ಏನು ಅನ್ಸಲ್ಲ ನಿಮಗಳಿಗಿದೆಲ್ಲ. ಆಮೇಲೆ ಕೊನೆಯದಾಗಿ ನಿಮ್ಮ ಈ ಮಾತಿಗೆ ಜನ ಹೇಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ. ಜನ ನೋಡಿದ್ರೆ ಇವರನ್ನ ನಿಮ್ಮಾನ್ಸಿಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲವನ್ನು ಓದಿದ ಮೇಲೆ ಈಗ ನನಗೂ ಯಾಕೋ ಒಂದು ಡೌಟ್ ಹೊಡಿತಾ ಇದೆ. ನಿಮ್ಮ ಮಾನಸಿಕ ಸ್ಥಿತಿ ಸರಿ ಇದೆಯಲ್ವಾ ಪ್ರದೀಪ್ ಈಶ್ವರ್ ಅವರೇ? ಅಲ್ಲ, ಹಾಗೇನಾದ್ರೂ ಇದ್ರೆ ಹೇಳಬೇಡಿ ಅಂತ. ಸುಮ್ಮನೆ ಆಮೇಲೆ ಸಿದ್ದರಾಮಯ್ಯನವರು ಕೊರೋನಾ ಲಸಿಕೆ ತಗೊಂಡು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಹಾಗೆ ನೀವು ಕೂಡ ಬಂದು ಕೊರೋನಾ ಲಸಿಕೆ ತಗೊಂಡು ಮಾನಸಿಕ ಸ್ಥಿಮಿತ ಕಳ್ಕೊಳ್ತಾ ಇದ್ದೀವಿ ಅಂತ ದಯವಿಟ್ಟು ಹೇಳಬೇಡಿ. ಒಂದು ಸ್ವಲ್ಪ ಹುಷಾರಾಗಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.